ನಮಸ್ಕಾರ ಪ್ರಿಯ ವೀಕ್ಷಕರೇ, ಅಬಕಾರಿ ಇಲಾಖೆಯ ಕಾರ್ಯವೈಖರಿಗೆ ಕಿಡದಾಳ್ ಗ್ರಾಮಸ್ಥರಿಂದ ವಿರೋಧ. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸೌದೆ ತಾಲೂಕಿನ ಕಿಡದಾಳ್ ಗ್ರಾಮದ ಸರಹದ್ದಿನಲ್ಲಿ ರಾಯರ್ ಸೋಷಿಯಲ್ ಕ್ಲಬ್ ಹೆಸರಿನಲ್ಲಿ ಕ್ಲಬ್ ಅಂಡ್ ಬಾರ್ ತೆರೆಯಲು ಕೃಷ್ಣ ಗುದುಗಪ್ಪ ಎಂಬುವರು ಮುಂದಾಗಿದ್ದು, ಇದಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಿಡದಾಳ್ ಗ್ರಾಮದಲ್ಲಿ ಈಗಾಗಲೇ ಗ್ರಾಮ ಸಭೆಯ ಮೂಲಕ ಸಾರಾಯಿ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಗ್ರಾಮದ ಸರಹದ್ದಿನಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕೆಂದು ನೂರಾರು ಕುಟುಂಬದ ಮಹಿಳೆಯರು, ಯುವಕರು, ರೈತರು ಸೇರಿ ಕಳೆದ 1 ವರ್ಷದಿಂದ ಸತತ ಹೋರಾಟ ನಡೆಸುತ್ತಿದ್ದಾರೆ. ಅಟಗಲ್ ಗ್ರಾಮದ ಪಿಡಿಒ, ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್, ಅಬಕಾರಿ ಇಲಾಖೆ ಅಧಿಕಾರಿಗಳು, ಎಸ್ಪಿ ಡಿಸಿ ಅಧಿಕಾರಿಗಳಿಗೆ ತಕರಾರು ಅರ್ಜಿ ಸಲ್ಲಿಸಿದರೂ ಸಹ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜಕೀಯ ಒತ್ತಡದಿಂದ ಲೈಸೆನ್ಸ್. ಗ್ರಾಮಸ್ಥರ ಮಾತಿಗೆ ಕಿವಿ ಕೊಡದ ಕೃಷ್ಣ ಗುದುಗಪ್ಪ, ನಾನು ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರ ಮಾಜಿ ಪಿಎ ಎಂದು ಹೇಳಿಕೊಂಡು ಅಬಕಾರಿ ಇಲಾಖೆಗಳ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳು ಒತ್ತಡ ಹೇರಿ ಲೈಸೆನ್ಸ್ ಪಡೆದಿದ್ದಾರೆ ಎಂದು ಆರೋಪ ಕೇಳಿ ಬಂದಿದೆ. ಈಗ ಕ್ಲಬ್ ಹೆಸರಿನಲ್ಲಿ ಮದ್ಯ ಮಾರಾಟ ಮಾಡಲು ಸಕಲ ಸಿದ್ಧತೆ ನಡೆಸಿದ್ದಾರೆ. ಪಿಡಿಒ, ತಹಶೀಲ್ದಾರ್, ಅಬಕಾರಿ ಅಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರ ದುರುಪಯೋಗಿಸಿಕೊಂಡು ಗ್ರಾಮಸ್ಥರ ಮಾತಿಗೆ ಬೆಲೆ ಕೊಡದೆ ಕ್ಲಬ್ ಪ್ರಾರಂಭಕ್ಕೆ ಸಹಕಾರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೆಲವು ದಿನಗಳ ಹಿಂದೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದರೂ ಸಹ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕೃಷ್ಣ ಗುದುಗಪ್ಪ ಅವರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಮಕ್ಕಳ ಭವಿಷ್ಯದ ಸಲುವಾಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಲ್ಲಿಸಲು ಸತತ ಪ್ರಯತ್ನ ಪಡುತ್ತಿದ್ದೇವೆ. ಆದರೆ ನಾಚಿಕೆಗೆಟ್ಟ ಅಧಿಕಾರಿಗಳು ಹಾಗೂ ಬೇರೆ ತಾಲೂಕಿನ ಶಾಸಕರು ಸೇರಿಕೊಂಡು ಮದ್ಯ ಮಾರಾಟಕ್ಕೆ ಪ್ರೋತ್ಸಾಹ ನೀಡುತ್ತಿರುವುದು ನಾಚಿಕೆಗೆಟ್ಟನ ಸಂಗತಿ ಎಂದು ಮಹಿಳೆಯರು ಕಿಡಿಕಾರಿದ್ದಾರೆ. ಅದಲ್ಲದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸಹ 23/4/26ರಂದು ಮದ್ಯದ ವಾಹನವನ್ನು ಕಳಿಸಿ ಕೆಲವು ಹೊತ್ತುಗಳ ಕಾಲ ಗ್ರಾಮಸ್ಥರ ಹಾಗೂ ಸಣ್ಣದುದಾರರ ನಡುವೆ ಉಗ್ದಿದ್ದ ಸ್ಥಿತಿಯಾಗಿತ್ತು. ಸ್ಥಳಕ್ಕೆ ಬಂದ 112 ಪೊಲೀಸ್ ವಾಹನ ಉದ್ವಿಗ್ನ ಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಹೊರಟು ಹೋದರು. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ರಾತ್ರಿ 11 ಆದರೂ ಕೂಡ ಮದ್ಯದ ವಾಹನವನ್ನು ಕರೆಸಿ ಮತ್ತೆ ಉದ್ವಿಗ್ನ ಸ್ಥಿತಿ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾರೆ ಎಂದು ಗ್ರಾಮಸ್ಥರಿಗೆ ಮಾತಿಗೆ ಕಿವಿ ಕೊಡದ ಅಬಕಾರಿ ಇಲಾಖೆ ಅಧಿಕಾರಿಗಳು. ಇಷ್ಟೆಲ್ಲ ಆದರೂ ಯಾವುದಾದರೂ ಇಲಾಖೆ ಮದ್ಯ ಮಾರಾಟ ಅವಕಾಶ ನೀಡಿದರೆ ಮುಂದೆ ಆಗುವ ಮಾನಹಾನಿ, ಪ್ರಾಣಹಾನಿ, ಇತರೆ ಅನಾಹುತಗಳಿಗೆ ನೇರವಾಗಿ ತಹಶೀಲ್ದಾರ್, ಅಬಕಾರಿ ಇಲಾಖೆ ಅಧಿಕಾರಿಗಳು, ಡಿಸಿ, ಪೊಲೀಸ್ ಅಧಿಕಾರಿಗಳು, ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಹಾಗೂ ಕೃಷ್ಣ ಗುದುಗಪ್ಪ ನೇರ ಹೊಣೆಗಾರರಾಗುತ್ತಾರೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕಿಡದಾಳ್ ಗ್ರಾಮಸ್ಥರ ಹೋರಾಟಕ್ಕೆ ನ್ಯಾಯ ಸಿಗುತ್ತದೆಯೇ? ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆಯೇ? ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ಅಪ್ಡೇಟ್. TV24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಅದ ಸರ್, ನಾವು ಕಾನೂನು ಪ್ರಕಾರ ವಿಡಿಯೋ ಮಾಡತ್ತೀರಿ. ನಾವೇನ್ ನಿಮ್ಗೆ ಏನ್ ಅಂದಿಲ್ರಿ, ಏನ್ ಅನ್ನತ್ತಿಲ್ರಿ. ನಾವ್ ಮಾಲ್ ಇಳಿಸ್ಕೊಡಂಗಿಲ್ಲ ಅಂತ ಇಷ್ಟ ಹೇಳತ್ತೀವಿ. ನಾವು ಮಾಲ್ ಇಳಿಸಂಗಿಲ್ಲ ನೋಡ್ರಿ. ಸುಮ್ರಿ ಮಾತಾಡ್ತಾರ, ಸುಮ್ಮನೆ ವಿಡಿಯೋ ಯಾಕೆ ಮಾತಾಡಂಗಿಲ್ರಿ? ಮಾನಿನೂ ಹಿಂಗ ಮಾಡ್ರಿ ಸರ್. ಅಂತ ವಿಡಿಯೋ ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ ಅಂತ ವಿಡಿಯೋ ಮಾಡ್ರಿ. ವಿಡಿಯೋ ಮಾಡೇ ವಿಡಿಯೋ ಯಾಕೆ ಮಾಡೋದು? ಇವ್ರ ಅಟ್ರು ಹೆಣ್ಮಕ್ಳೆಲ್ಲ ಸರ್. ಮುಂದ್ ಕುಂದ್ರೆ ಗಾಡಿ ಮುಂದೆ ಗಾಡಿ ಮುಂದೆ ಅಟ್ರು ಬರಲಿ, ಅಟ್ರು ಕುಂದ್ರೆ ಬರಲಿ. ಇವರ ಹೊಳೆ ಮೇಲೆ ಪದೇ ಪದೇ ಯಾರು ಬಾಯ್ ಮಾಡ್ಬೇಡ್ರಿ, ಗಾಡಿ ಇವ್ರ ವಿಡಿಯೋ ಮಾಡ್ಬೇಡ್ರಿ, ಇದನ್ನ ಮಾಡ್ಬೇಡ್ರಿ ಅಂತೇಳಿ ವೆಹಿಕಲ್ ನಂಬರ್ ಈಗ ಪದೇ ಪದೇ ಬಂದು ತೊಂದರೆ ಸಮಸ್ಯೆ 2 ಸರ್ ಹೇಳುದು ಸರ್. ಮಾತಾಡ್ತೀವ ನೀವು ಯಾವಾಗ ಬಂದ್ರು ಕಿಟ್ಮೆಂಟ್ ಕೆಲಸ ಮಾಡತ್ತೀರಿ ಮಾಡ್ರಿ. 2 ಸಲ ಸರ್ ನೀವು ರಾತ್ರಿ ಒಬ್ಬರು ಮಾತಾಡ
ಟೈಮ್ 9:33 ಆಗೈತಿ ರಾತ್ರಿ ಅದನ್ನ ಮಾಡಿವಿ. ರಾತ್ರಿ 9:33 ಎಕ್ಸೈಸ್ ಆಫೀಸರ್ನ ಮತ್ ಪೊಲೀಸರನ್ನ ಕರ್ಕೊಂಡ್ ಅಶೋಕ್ ಪಟ್ಟಣ ಅವರ PA ಮಾಜಿ PA ಗುಂಡಾಗಿರಿ ಮಾಡ್ಕೊತ ನಾವು ಮಾಲ್ ಇಳಿಸಿ ತೀರ್ತೀವಿ ಅಂತಾರೆ. ಇಷ್ಟೆಲ್ಲ ಏನ್ ಮಾಡ್ಕೊಂಡು ಹೋರಾಟ ಮಾಡತ್ತೀವಿ. ಗುಂಡಾಗಿರಿ ಮಂದಿನೂ ಮಾತು ಕೇಳತ್ತಿಲ್ಲ, ಬರೇ ಅವ್ರ ಮಾತೇ ಕೇಳತ್ತಾರ. ಬರೇ ಬಾರ್ ಓಪನ್ ಮಾಡಕ್ ಇಷ್ಟೆಲ್ಲ ಅಧಿಕಾರಿಗಳು ರಾತ್ರಿ ಪಾಸ್ ಆಗತ್ತಾರ. ರಾತ್ರಿ ಮಾಲ್ ಗುಂಡಾಗಿರಿ ಮಾಡಲ್ಲ. ಈಗ ಇದು ಅಶೋಕ್ ಪಟ್ಟಣ ಅವ್ರು ನೋಡ್ಬೇಕಿದನಲ್ಲ, ಇದಕ್ಕೆ ಏನೋ ಒಣಗಾರ ಆದ್ರೆ ಇಲ್ಲಿ ಏನೋ ಸಮಸ್ಯೆ ಆದ್ರೆ ಅದಕ್ಕೆ ಅಶೋಕ್ ಪಟ್ಟಣ ಅವರ ಕಾರಣ. ನೋಡಿ ನಮ್ಮನೆ ಗುಂಡಾಗಳು ಕರ್ಕೊಂಡ್ ಬಂದ್ ನಿಂದ್ರು ಇದೆಲ್ಲ ಇವ್ರು ನೋಡಿದ ಅಶೋಕ್ ಪಟ್ಟಣ ಅವ್ರು ತೋರ್ಸವ್ನು ಕೃಷ್ಣ ಗುಗ್ಗಪ್ಪ ಅಂತೇಳಿ ಇವ್ರ ತಮ್ಮಾರೊಬ್ರು ಪೊಲೀಸರ ಅಧಿಕಾರಿ ಇದಾರ. ಇವ್ರನ್ನೆಲ್ಲ ತಗೊಂಡ್ ಬಂದ್ಕರಿ ನಮ್ಮನೆ ರಾತ್ರಿ ಗುಂಡಾಗರಿ ನಮ್ಮ ಮನೆಗಳು ತೋರಿಸಿಲ್ಲ. ಮನೆಗಳದಾವ ನಮ್ಗೆ ತೋರ್ಸ. ಇದಕ್ಕೆ ಏನೋ ಆದ್ರೂ ಈಗ ಅಶೋಕ್ ಪಟ್ಟಣ ಹೊಣೆ, ನೇರ ಹೊಣೆ. ಈಗ ಅವ್ರು ಬಾರು ತೋರ್ಸಿ ಎಲ್ಲ ತೋರಿಸಿ ನಮ್ಮನೆ ರಾತ್ರಿ ಗುಂಡಾಗಳು ಕರ್ಕೊಂಡ್ ಬಂದ್ ಈಗ ನಮ್ಮನ್ನ ನಿಂದ್ರಸಾಕತ್ತ ಇಲ್ಲಿ ತೋರ್ಸೋರು. ಇವರೆಲ್ಲ ಹಿಂದಾಳು ಕರ್ಕೊಂಡ್ಬಂದು ನಮ್ಮ ರಾತ್ರಿ ನೋಡಿಜ ಮಾಡಕತ್ತಾರ. ಇದಕ್ಕೆ ನೇರ ಹೊಣೆ ಅಶೋಕ್ ಪಟ್ಟಣ ಅವ್ರ PA ಮಾಜಿ PA ಅವ್ರು ಇದ್ರ ಮ್ಯಾಗ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಈ ನಮ್ಮನೆ ಬಾರ್ ಚಾಲು ಮಾಡೋದು. ರಾತ್ರಿ ನಮ್ಗೆ 10 ಗಂಟೆ 12 ಗಂಟೆಗೆ ರಾತ್ರಿ ಬಂದು ಹತ್ಯೆ ಕೊಡೋದು ಈ ನಮ್ಮನೆ ಮಾಡಕತ್ತಾರ. ಇದಕ್ಕೆ ಅದ ಪೊಲೀಸ್ ಆಫೀಸರು ಮತ್ತೆ ಎಕ್ಸೈಸ್ ಆಫೀಸರು ಇವರ ಸಾಕ್ಷಿಗಳು ತೋರ್ತಿಲ್ಲ. ಪೊಲೀಸ್ ಆಫೀಸರ್ ಕರ್ಕೊಂಡ್ ಬರ್ತಾರೆ ಈ ನಮ್ಮನೆ. ಯಾರೊಬ್ರು ಅಧಿಕಾರಿಗಳು ನಮ್ಮ ಜನರ ಮಾತೇ ಕೇಳತ್ತಿಲ್ಲ, ಪಬ್ಲಿಕ್ ಮಾತಾ. ಸಣ್ಣ ಮಕ್ಕಳು ತೋರ್ಸ ಅವ್ರ ಮಕ್ಕಳ ನಾವು ಅಶೋಕ್ ಪಟ್ಟಣ ಮಕ್ಕಳಲ್ಲ ಅಂತೇಳಿ ನಮ್ಮನ್ನು ಹಿಂಗ ಮಾಡಿಬಿಡ. ನಾವು ಅವ್ರಿಗತ್ತೆ ನೋಡಿ ಸಣ್ಣ ಮಕ್ಕಳು ನೋಡಿ ಮಕ್ಕಳನ್ನೆಲ್ಲರೂ ಗೊತ್ತಾಗ್ತಾರೆ. ಶಾಲೆ ಮಕ್ಕಳೆಲ್ಲ ಇಲ್ದಂಡ ರಾತ್ರಿ 12 ಗಂಟೆಗೆಲ್ಲ ಎದ್ದು